ಮನೇಲೆಲ್ರೂ ಹೇಗಿದ್ದಾರೆ ಅನ್ನೋದೇ ಚಿಂತೆ ನಂಗೆ. ಮಂಜುಳಾ, ತುಳಸಿ ಓದ್ತಿದಾರೋ ಇಲ್ವೋ? ಅವತ್ ನಾನು ಹೇಳಿದ ಕತೆ ಬಹುಶಃ ಮಕ್ಕಳ ಮೇಲೆ ಪರಿಣಾಮ ಬೀರಿರ್ಬೋದು. ಬೇಕು ಬಿಡ್ರೋ. ನಂಗ್ ಮಲ್ಕೊಳಕ್ ಬಿಡಿ, ಇವತ್ತು ಭಾನುವಾರ. ನಂಗಿನ್ನೂ ನಿದ್ದೆ ಬರ್ತಿದೆ, ಮಲ್ಗಕ್ ಬಿಡಿ. ಭಾನುವಾರ ಆದ್ರೇನು, ನೀನ್ ಓದಲ್ವಾ? ಬರೀ ಹೇಳೋದಲ್ಲ, ನೀನು ಓದ್ ತೋರ್ಸು ನೋಡೋಣ. ನಾವು ಓದ್ತೀವಣ್ಣ, ಬೇಕಾದ್ರೆ ಅಕ್ಕನ್ನೇ ಕೇಳಿ, ನಾವು ಓದ್ತೀವೋ ಇಲ್ವೋ. ನೀವು ಹೆಣ್ಮಕ್ಳು ಓದೇನ್ ಮಾಡ್ತೀರಾ? ಇದನ್ ಮಾತಾಡ್ತಿದ್ಯಾ ಬಾಲಣ್ಣ? ಹುಡ್ಗಿರಾದ್ರೇನು ಎಲ್ರೂ ಓದು ಬರಹ ಕಲೀಲೇಬೇಕಲ್ವಾ? ಅಲ್ಲ ಭೀಮಾ, ಹೆಣ್ಮಕ್ಳು ಓದಿ ಏನ್ ಮಾಡ್ಬೇಕು? ಇವರಿಬ್ರು ಓದೇನ್ ಕೆಲ್ಸಕ್ಕೆ ಹೋಗ್ಬೇಕಾ? ಯಾಕೆ ಹೆಣ್ಮಕ್ಳು ಓದಿ ಮುಂದೆ ಯಾಕೆ ಬರಬಾರ್ದು? ಹೆಣ್ಮಕ್ಳು ಚೆನ್ನಾಗಿ ಓದ್ಕೊಂಡು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರೆ ಅವರು ಸಮಾಜಕ್ಕೆ ಮಾದರಿ ಆಗ್ತಾರೆ. ನಿಜಾನ ಅಪ್ಪ? ನಿಮಗ್ ಇಷ್ಟೊಂದು ವಿಷಯಗಳೆಲ್ಲ ಗೊತ್ತಾ? ಹಾಗಾದ್ರೆ ಹೇಳಿ ಅಪ್ಪ, ಇನ್ನು ಏನ್ ಗೊತ್ತು? ಹಾ, ಹೇಳ್ತೀನಿ. ಮತ್ತೆ ಅಂತ ಹೆಂಗಸು ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರೋದು, ಇಲ್ಲೇ ಸತಾರಾದಲ್ಲಿ. ಸರಿ, ಇವತ್ತು ನಾನು ನಿಮ್ಗೆ ಆ ಹೆಣ್ಮಗಳ ಕತೆ ಹೇಳ್ತೀನಿ. ಆಮೇಲೆ ನೀವೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ, ಹೆಣ್ಮಕ್ಳು ಚೆನ್ನಾಗಿ ಓದಿ ಸಾಧಿಸ್ಬೇಕಾ ಬೇಡ್ವಾ ಅಂತ. ನಾನು ಟೀಚರ್ ಟ್ರೈನಿಂಗ್ ಅಂತ ಪುಣೆಗೆ ಹೋಗಿದ್ದಾಗ ನನಗೆ ಆ ಊರಲ್ಲಿ ಮಹಾನ್ ದಂಪತಿಗಳನ್ನ ಭೇಟಿ ಮಾಡೋ ಅವಕಾಶ ಸಿಕ್ತು. ಅವರ ಹೆಸರು ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ನಾನು ಜ್ಯೋತಿರಾವ್ ಫುಲೆ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಅವ್ರು ನನ್ನ ಹತ್ರ ಹೇಳಿದ್ರು, ಇಡೀ ಜಗತ್ತಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಬದಲಾವಣೆ ತರೋ ಶಕ್ತಿ ಇರೋದು ಸ್ತ್ರೀಯರಿಗೆ ಮಾತ್ರ. ನಾವು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಮತ್ತೆ ಅವಕಾಶನ ಕಲ್ಪಿಸ್ಕೊಟ್ರೆ ಆಕೆ ತನ್ನನ್ನು ಮಾತ್ರ ಅಲ್ಲ, ಬೇರೆಯವ್ರ ಜೀವನನೂ ಹಸನಾಗಿಸ್ತಾಳೆ. ರಾಮ್ಜಿ, ಇದು ನನ್ನ ಸ್ವಂತ ಅನುಭವ. ತಗೊಳ್ಳಿ, ನೀವು ತಗೊಳ್ಳಿ. ಈಕೆ ನನ್ನ ಪತ್ನಿ ಸಾವಿತ್ರಿಬಾಯಿ. ನಮಸ್ಕಾರ. ಈಕೆ ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲೆ ಸಾಕಷ್ಟು ಬದಲಾವಣೆಗಳು ಕಂಡ್ವು. ನನಗಾಗಿನ್ನೂ 12 ವರ್ಷ, ಇವಳಿಗೆ 9 ವರ್ಷ. ನಾನು ಜ್ಯೋತಿರಾವ್ನ ಮಲತಾಯಿ, ಆದ್ರೆ ನಿನ್ನನ್ನ ನಾನು ಸ್ವಂತ ಮಗಳ ತರ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಪದೇ ಪದೇ ಮಲ್ತಾಯಿ ಅಂತ ಹೇಳ್ಬೇಡಿ. ಇವತ್ ನಮ್ಮಮ್ಮ ಏನಾದ್ರೂ ಬದುಕಿದಿದ್ರು ನಿಮ್ಮಷ್ಟು ಪ್ರೀತಿ ಕೊಡ್ತಿದ್ಲೋ ಇಲ್ವೋ ಗೊತ್ತಿಲ್ಲ. ಈಗ ನೀವಿಬ್ರು ಒಬ್ರಿಗೊಬ್ರು ಕೈ ಹಿಡ್ಕೊಳ್ಳಿ, ಮತ್ತೆ ಪ್ರತಿಜ್ಞೆ ಮಾಡಿ ಒಬ್ಬರನ್ನೊಬ್ರು ಯಾವತ್ತೂ ಬಿಟ್ಕೊಡಲ್ಲ ಅಂತ. ಮತ್ತೆ ಎಲ್ಲಾ ಕೆಲ್ಸನೂ ನೀವಿಬ್ರು ಸಮನಾಗಿ ಹಂಚ್ಕೊಳ್ಳಿ. ಸರಿ ಅಮ್ಮ. ಪುಟ್ಟ, ಬಲ್ಗಾಲ್ನಲ್ಲಿ ಒದ್ದು ಒಳಗ್ ಬಾ ಅಮ್ಮ. ಬಾಮ್ಮ ಒಳಗೆ. ನಡಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿ ಅಮ್ಮ. ನೋಡು ಮಗ,
ಇವತ್ತಿಂದ ನಿನ್ನ ಹೊಸ ಜೀವನ ಶುರು ಆಗ್ತಾ ಇದೆ. ಹೋಗು, ನಿನ್ನ ಈ ಹೊಸ ಜೀವನನ ಜವಾಬ್ದಾರಿಯಿಂದ ನಿಭಾಯಿಸು. ಖಂಡಿತ ಅಪ್ಪ. ಏನ್ ಮುಚ್ಚಿಡ್ಕೋತಿದ್ಯಾ? ಏನೂ ಇಲ್ಲ. ಏನೂ ಇಲ್ವಾ? ಏನೋ ಮುಚ್ಚಿಡ್ಕೋತಿದ್ಯಾ? ಹೆದ್ರಬೇಡ, ತೋರ್ಸು, ಪರವಾಗಿಲ್ಲ. ಏನೂ ಇಲ್ಲ. ಇಲ್ಲ, ಏನೋ ಇದೆ. ಕೈ ಮುಂದೆ ಮಾಡು. ಇದ್ರಲ್ಲಿ ಮುಚ್ಚಿಟ್ಕೊಳ್ಳೋದೇನಿದೆ? ನನಗ್ ಓದಕ್ಕೆಲ್ಲ ಬರಲ್ಲ. ನಿಂಗೆ ಓದಕ್ ಬರಲ್ಲ ಅಂದ್ಮೇಲೆ ಪುಸ್ತಕನ ಯಾಕೆ ತಗೊಂಡೆ? ಆದ್ರೆ ನನಗ್ ಓದೋದ್ ತುಂಬಾ ಇಷ್ಟ ಇತ್ತು. ನಾನೊಂದ್ಸಲಿ ಪುಸ್ತಕ ಮುಟ್ಟಿದ್ದಕ್ಕೆ ಅಪ್ಪ ಕಿರ್ಚಾಡ್ಬಿಟ್ರು. ಮತ್ತೆ ಅವ್ರು ಹೇಳಿದ್ರು, ಈ ಓದೋದು ಬರೆಯೋದೆಲ್ಲ ಬರೀ ಮೇಲ್ವರ್ಗದವ್ರಿಗೆ ಮಾತ್ರ, ನಾವು ಓದೋದು ಪಾಪ ಮಾಡ್ದಂಗಂತೆ. ಅವ್ರೆಷ್ಟು ಜೋರಾಗಿ ಕಿರ್ಚಾಡಿದ್ರು ಅಂದ್ರೆ ಇನ್ಯಾವತ್ತು ನನಗ್ ಪುಸ್ತಕ ಮುಟ್ಟೋ ಧೈರ್ಯನೇ ಬರ್ಲಿಲ್ಲ. ಅದಕ್ಕೆ ಅಪ್ಪ ಇಲ್ದಿರೋದ್ ನೋಡಿ ಪುಸ್ತಕನ್ ತಗೊಂಡೆ. ನೀವೀ ಪುಸ್ತಕನೆಲ್ಲ ಓದ್ತೀರಾ? ಪುಸ್ತಕ ಓದಿದ್ರೆ ಹೇಗನ್ಸುತ್ತೆ? ಈ ಪುಸ್ತಕನೆಲ್ಲ ಓದ್ತಿದ್ರೆ ನನ್ಗೆ ಈ ಜಗತ್ತೇ ಕಣ್ಮುಂದೆ ಬಂದಂಗ ಅನ್ಸುತ್ತೆ. ಈ ಜಗತ್ತು ಕೇವಲ ಇಷ್ಟೇ ಅಲ್ಲ, ನಾವು ಅಂದ್ಕೊಂಡಿರೋದ್ಕಿಂತ ತುಂಬಾ ದೊಡ್ಡದಾಗಿದೆ. ನಾವು ಅದನ್ನ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ನೋಡೋದಕ್ಕಿಂತ ತುಂಬಾ ದೊಡ್ಡದಾಗಿರುತ್ತಾ? ಅದ್ ಹೇಗ್ ಸಾಧ್ಯ? ನೀನು ಓದಿದ್ರೆ ಆ ಮಾಯಾಲೋಕನ ನೋಡ್ಬೋದು. ನಿಂಗೂ ಓದಕ್ಕಿಷ್ಟನಾ? ಹಾ, ಆದ್ರೆ ಹೇಗೆ? ಇಲ್ಲಿ ನಿಮ್ ಮನೇಲಿ ಯಾರಾದ್ರೂ ನೋಡ್ಬಿಟ್ರೆ ಏನ್ ಮಾಡೋದು? ನೀನ್ ಓದೋದ್ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಆಗ್ಲಾದ್ರೂ ಓದ್ತೀಯಾ? ಸರಿ ಸರಿ, ನಿಂಗಿನ್ನೂ ಏನೇನೆಲ್ಲ ಇಷ್ಟ? ನಕ್ಷತ್ರ ಎಣ್ಸೋದು. ಏನು? ಪುಟ್ಟ, ಇನ್ನೂ ಮಲ್ಗಿಲ್ವಾ? ಬಾ. ಅಯ್ಯೋ, ಬೆಳಗ್ಗೆ ಬೇಗ ಎದ್ದ ಅಭ್ಯಾಸ ಇದೆ. ನಿಮ್ಮನ್ನ ಎಪ್ಸೋಣ ಅನ್ಕೊಂಡೆ, ಆದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ರಿ. ಅದಕ್ಕೆ ಎಪ್ಸೋದ್ ಬೇಡ ಅಂತ ಇಲ್ಲೇ ಕೂತ್ಕೊಂಡು ಆನೆಕಲ್ ಆಡ್ತಿದ್ದೆ. ಇನ್ಮೇಲೆ ಆಡಲ್ಲ ಬಿಡಿ. ಯಾಕೆ ಆಡಲ್ಲ? ಆಡು, ಪರವಾಗಿಲ್ಲ. ಮತ್ತೊಂದು ವಿಷಯ, ಮಧ್ಯಾಹ್ನ ಎಲ್ರು ಮಲ್ಕೊಂಡ್ಮೇಲೆ ಹುಷಾರಾಗಿ ಈ ನಿತ್ಲು ಬಾಗ್ಲಿಂದ ತೋಟದ ಹತ್ರ ಬಾ. ಅಲ್ಲೇ ನೀನು ಓದಕ್ ಶುರು ಮಾಡು. ಇಷ್ಟೊತ್ತಾದ್ರೂ ಸಾವಿತ್ರಿ ಇನ್ನೂ ಬರ್ಲಿಲ್ವಲ್ಲ? ಓ, ಅಲ್ಲಿದ್ದಾರೆ. ಎಲ್ಲೋಗಿದ್ದೆ ನೀನು? ಆಗ್ಲಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ಏನ್ ಹೇಳ್ತಿದ್ದೀರಾ? ಯಾರಾದ್ರೂ ಹೀಗೆಲ್ಲ ಮಾಡ್ತಾರಾ? ನಿನ್ನೆ ಅಷ್ಟೇ ಮದ್ವೆ ಆಗಿ ಇಲ್ಲಿಗೆ ಬಂದಿದ್ದೀನಿ, ಆಗ್ಲೇ ಇಲ್ವಾ ಅಲ್ವಾ ಅಂತೀರಾ? ಅಯ್ಯೋ, ನೀವ್ ಸರಿಯಾಗಿ ದಾರಿ ಕೂಡ ತಿಳಿಸ್ಲಿಲ್ಲ ನಂಗೆ. ಪರವಾಗಿಲ್ಲ ಬಿಡು, ಬಂದಿದ್ಯಲ್ವಾ? ದಾರಿನ ಹುಡ್ಕೊಂಡ್ ಕೂರೋದ್ಕಿಂತ ಗುರಿ ಮುಟ್ಟೋದ್ ಮುಖ್ಯ. ಸರಿ, ಪಾಠ ಶುರು ಮಾಡೋಣ. ಅದ್ ಸರಿ, ನೀವ್ ಯಾಕೆ ನಂಗೆ ವಿದ್ಯೆ ಹೇಳ್ಕೊಡ್ತಿದ್ದೀರಾ? ಯಾಕಂದ್ರೆ ವಿದ್ಯೆಗೆ ಬಹಳ ಶಕ್ತಿ ಇರುತ್ತೆ. ನಾವು ಯಾವುದೇ ರಾಜನ ಜೊತೆ ಕತ್ತಿನಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ, ಆದರೆ ಜ್ಞಾನದಿಂದ ಹೋರಾಟ ಮಾಡ್ಬೋದು.
ನೀವು ಓದಿದ್ದೆಲ್ಲ ವಿದ್ಯಾಲಯದಲ್ಲ? ಹೌದು, ನನ್ನನ್ನು ವಿದ್ಯಾಲಯದಲ್ಲಿ ಸೇರಿಸ್ಕೊಳ್ಳೋದಿಕ್ಕೆ ಒಪ್ಕೊಳ್ಳಿಲ್ಲ. ಆಮೇಲೆ ಹೇಗೋ ಕಷ್ಟಪಟ್ಟು ನಾನು ವಿದ್ಯಾಲಯಕ್ಕೆ ಹೋಗಿ ಸೇರ್ಕೊಂಡೆ. ಅಲ್ಲಿಂದ ನನ್ನ ಓದ್ ಶುರುವಾಯಿತು. ಸರಿ, ಈಗಿಲ್ ಗಮನ ಕೊಡು. ಜ್ಯೋತಿರಾವ್ ಸಾವಿತ್ರಿಬಾಯಿಗೆ ವಿದ್ಯೆ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರು. ಅವರು ಸಮಾಜದಲ್ಲಿದ್ದ ಕಟ್ಟುಪಾಡುಗಳ ವಿರುದ್ಧ ಹೋರಾಟ ಮಾಡಿದ್ರು. ಅವರಿಗೆ ಅಂತಾನೆ ಒಂದ್ ಮನೆ ಕಟ್ಕೊಂಡ್ರು. ಎಲ್ಲ ಜಾತಿಯವರಿಗೂ ಅವಕಾಶ ಕೊಟ್ರು. ಮತ್ತೆ ನೀರು ಉಪಯೋಗಿಸಕ್ಕೆ ಯಾರಿಗೆ ಸ್ವಾತಂತ್ರ್ಯ ಇರಲ್ವೋ ಅವರಿಗೆ ಸಹಾಯ ಮಾಡಿದ್ರು. ಅವರಿಗೆ ಸಾವಿತ್ರಿಬಾಯಿ ಮಾತ್ರ ಅಲ್ಲ, ಬದಲಾಗಿ ಸಮಾಜದ ಎಲ್ಲ ಸ್ತ್ರೀಯರನ್ನ ಉದ್ಧಾರ ಮಾಡೋ ಸದುದ್ದೇಶ ಹೊಂದಿದ್ರು. ಅದಕ್ಕಾಗಿ ಶಿಕ್ಷಣನ ದೊಡ್ಡ ಆಯುಧ ಅನ್ಕೊಂಡಿದ್ರು. ಸಾವಿತ್ರಿಬಾಯಿ ಅವ್ರು ಓದು ಶುರುವಾಗಿದ್ ಹೀಗ? ಇಲ್ಲ, ಇಷ್ಟು ಸುಲಭವಾಗೇನಾಗಿರಲ್ಲ. ನಾವೀಗ್ಲೇ ಎಷ್ಟು ಕಷ್ಟಪಟ್ಟು ವಿದ್ಯೆ ಕಲಿತಿದ್ದೀವಿ. ಇನ್ನು ಆ ಕಾಲದಲ್ಲಿ ಎಷ್ಟು ಕಷ್ಟ ಇರಬೇಡ, ಅದು ಹೆಣ್ಮಕ್ಳನ್ನ ಓದ್ಸೋದು ಅಲ್ವಾಪ್ಪ? ಹಾ, ಸರಿಯಾಗಿ ಹೇಳ್ದೆ ಭೀಮಾ. ಅದಕ್ಕೆ ಜ್ಯೋತಿರಾವ್ ಸಾವಿತ್ರಿಬಾಯಿ ಫುಲೆ ಅವರಿಗೆ ತುಂಬಾ ವರ್ಷ ಮನೆಯವ್ರಿಗೆ ಗೊತ್ತಿಲ್ಲದೆ ಹೇಳ್ಕೊಟ್ರು. ಸಾವಿತ್ರಿಬಾಯಿಗೆ ವಿದ್ಯೆ ಹೇಳ್ಕೊಡ್ತಾ ನನ್ಗನ್ನಿಸ್ತು ರಾಮ್ಜಿ, ಉಳಿದ ಹೆಣ್ಮಕ್ಳು ಕೂಡ ಓದ್ಬೇಕು ಅಂತ. ಅದಕ್ಕೆ ಒಂದೊಂದು ಪೈಸೆನೂ ಕೂಡ ಹಾಕಿ ನಾವು ಹೆಣ್ಮಕ್ಳು ಶಾಲೆ ಶುರು ಮಾಡಿದ್ವಿ. ದಿನ ನಾನು ಮತ್ತೆ ಸಾವಿತ್ರಿಬಾಯಿ ಇಬ್ರು ಸ್ಕೂಲ್ನಲ್ಲಿ ಮಕ್ಕಳಿಗೋಸ್ಕರ ಕಾಯ್ತಾ ಕೂರ್ತಿದ್ವಿ. ಒಂದ್ ಹುಡುಗಿನೂ ಬಂದಿಲ್ಲ ನೋಡಿ, ಬದಲಾಗಿ ದಪ್ ದಪ್ ಕಲ್ಗಳು ಬಿದ್ವು. ಇನ್ನೊಂದ್ಸಲ ಹೆಣ್ಮಕ್ಳು ಓದೋದು ಗೀದೋದು ಅಂದ್ರೆ ನಿಮ್ಮನ್ನ ಹೂತಾಕ್ಬಿಡ್ತೀನಿ ಅಷ್ಟೇ. ಧರ್ಮದ ವಿರುದ್ಧ ಹೋಗೋದನ್ನ ನಿಲ್ಸಿ ಮೊದ್ಲು. ಶಿಕ್ಷಣ ಎಲ್ಲಾರ್ಗೂ ಸಲ್ಲೋ ಅಂತದ್ದಲ್ಲ. ನಡೀರಿ. ಯಾವ ಧರ್ಮನೂ ಯಾವುದೇ ವ್ಯಕ್ತಿಯು ವಿದ್ಯೆ ಕಲಿಯೋದನ್ನ, ಜ್ಞಾನ ಪಡೆಯೋದನ್ನ ವಿರೋಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸತ್ಯ ಏನಂದ್ರೆ, ಶಾಸ್ತ್ರಗಳನ್ನ ಕಲ್ತಿರೋ ಈ ಜನರು ಜ್ಞಾನನ ಒಂದು ವರ್ಗದ ಜನರಿಗೆ ಸೀಮಿತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಯಾರು ಕಲಿಬಾರ್ದು ಅಂತ. ಬರ್ತಾರೆ ಜನ, ಕಲಿಯಕ್ ಖಂಡಿತ ಬರ್ತಾರೆ. ನಾವು ಮನೆ ಮನೆಗೂ ಹೋಗಿ ಜನರಿಗೆ ಹೇಳೋಣ, ನಿಮ್ ಹೆಣ್ಮಕ್ಳನ್ನ ಓದಿಸಿ ಅಂತ. ಶಿಕ್ಷಣದ ಮಹತ್ವನ ಜನರಿಗೆ ತಿಳಿಸೋಣ. ಒಬ್ರಲ್ಲ ಒಬ್ರು ನಮ್ಮ ಮಾತನ್ನ ಅರ್ಥ ಮಾಡ್ಕೋತಾರೆ.
15 ದಿನದಿಂದ ಈ ಜನರಿಗೆ ತಿಳಿಸ್ಬೇಕು ಅಂತ ಒದ್ದಾಡ್ತಾನೆ ಇದೀವಿ. ಆದ್ರೆ ಯಾರಿಗೂ ತಮ್ಮ ಹೆಣ್ಮಕ್ಳು ಓದೋದು ಇಷ್ಟ ಇಲ್ಲ. ಯಾಕೆ ಅಂದ್ರೆ ಹೆಣ್ಮಕ್ಳಿಗೆ ಪಾಠ ಮಾಡೋಕೆ ಮಹಿಳಾ ಶಿಕ್ಷಕಿಯರಿಲ್ವಲ್ಲ. ಹೆಣ್ಮಕ್ಳನ್ನ ಓದೋಕೆ ಕಳಿಸ್ಲಿಲ್ಲ ಅಂದ್ರೆ ಮಹಿಳಾ ಶಿಕ್ಷಕರು ಎಲ್ಲಿಂದ ಹುಟ್ಕೋತಾರೆ? ನಮಗೂ ಗೊತ್ತಾಗ್ದೇ ಇರೋ ತರ ನಿನ್ ಹೆಂಡತಿಗೆ ಹೇಳ್ಕೊಟ್ಟೆ ಅಲ್ವಾ, ಅದನ್ನೇ ಮುಂದುವರ್ಸು. ಶಿಕ್ಷಕಿ ಆಗೋದಕ್ಕೆ ಎಷ್ಟು ಓದ್ಬೇಕೋ ಅಷ್ಟು ಹೇಳ್ಕೊಡು. ಮತ್ತೆ ನಿನ್ ಹೆಂಡತಿನೇ ಶಿಕ್ಷಕಿಯಾಗಿ ಮಾಡು. ಯಾಕೆ ಹಂಗ್ ನೋಡ್ತಿದ್ದೀರಾ ಇಬ್ರು? ನನ್ಗೆಲ್ಲ ಗೊತ್ತಿದೆ. ನಿಮ್ಮ ಅಪ್ಪನ ಹತ್ರ ಮುಚ್ಚಿಡ್ಬೋದು, ನನ್ನ ಹತ್ರ ಅಲ್ಲ. ಅದಕ್ಕೆ ನಾನು ಹೇಳೋದು ನೀವೇ ನನ್ನ ತಾಯಿ ಅಂತ. ಹಂಗೆ ಇನ್ನು ಏನೇನ್ ಗೊತ್ತು ನನ್ನ ಬಗ್ಗೆ ನಿಮ್ಗೆ ಹೇಳ್ಬಿಡಿ. ನಾನು ಅಡ್ಗೆ ಮಾಡೋಕ್ ಹೋಗ್ತೀನಿ. ಆಮೇಲೆ ಏನಾಯ್ತಪ್ಪ? ಮತ್ತೇನಾಗುತ್ತೆ? ಜ್ಯೋತಿರಾವ್ ಫುಲೆ ಸಾವಿತ್ರಿಬಾಯಿಗೆ ಮತ್ತೆ ಹೇಳ್ಕೊಡಕ್ ಶುರು ಮಾಡಿದ್ರು. ಸ್ಕೂಲಿನ ವಿದ್ಯಾಭ್ಯಾಸ ಮುಗಿದ ಮೇಲೆ ಆಕೆ ಅಹಮದ್ ನಗರದಲ್ಲಿರೋ ಅಮೆರಿಕನ್ ಮಿಷನರಿ ಹಾಗೆ ಪುಣೆನಲ್ಲಿದ್ದ ನಾರ್ಮಲ್ ಸ್ಕೂಲಲ್ಲಿ ಟೀಚರ್ ಟ್ರೈನಿಂಗ್ ಮುಗಿಸಿದ್ರು. ಹಾಗೇನೆ 1848ರಲ್ಲಿ ಜ್ಯೋತಿರಾವ್ನ ಸ್ನೇಹಿತ ತಾತ್ಯಾರಾವ್ ಅವರು ಅವರ ಮನೆಯಲ್ಲೇ ಒಂದು ಕೋಣೆ ಬಿಟ್ಕೊಟ್ರು. ದೇಶದ ಮೊದಲ ಮಹಿಳಾ ವಿದ್ಯಾಲಯವನ್ನ ಸಾವಿತ್ರಿಬಾಯಿ ಅವರ ಪತಿಯೊಂದಿಗೆ ಶುರು ಮಾಡಿದ್ರು. ಆಗ ಪ್ರಾರಂಭದಲ್ಲಿ 9 ವಿದ್ಯಾರ್ಥಿನಿಯರಿದ್ರು. ಅವರೆಲ್ಲ ತಮ್ಮ ಭವಿಷ್ಯದ ಮೇಲೆ ದೊಡ್ಡ ಕನಸು ಇಟ್ಕೊಂಡಿದ್ರು. ಇವತ್ತು ಎಷ್ಟೋ ವರ್ಷಗಳ ಕನಸು ನನ್ಸಾಯ್ತು ನೋಡು. ಸತ್ಯ ಹೇಳ್ತಿದ್ದೀನಿ, ಆ ಹೆಣ್ಮಕ್ಳಿಗೆ ಪಾಠ ಮಾಡುವಾಗ ಆದ ಸಂತೋಷ ಹೇಳಕ್ಕಾಗಲ್ಲ. ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ಹೆಣ್ಣು ಮಕ್ಕಳಿಗೆ ಪಾಠ ಮಾಡ್ತೀಯ ನೀನು. ಅದಕ್ಕೆ ನಿನಗೆ ಇದೇ ಶಿಕ್ಷೆ. ನಾನ್ ಪ್ರತಿದಿನ ಇದೇ ರಸ್ತೆನಲ್ಲಿ ಶಾಲೆಗೆ ಹೋಗ್ತೀನಿ. ನೀವು ಅದೆಷ್ಟು ಮಣ್ಣೆರಚ್ತಿರೋ ಎರ್ಚಿ. ಒಂದಂತೂ ನನ್ಗೆ ಅರ್ಥ ಆಗಿದೆ, ಎಂಥ ಕಲೆ ಇದ್ರೂ ಅದನ್ನ ತಡೆದು ಹಾಕೋ ಶಕ್ತಿ ವಿದ್ಯೆಗೆ ಮಾತ್ರ ಇರೋದು. ತುಂಬಾ ಹೆಚ್ಚಿಗೆ ಮಾತಾಡ್ತಾ ಇದ್ದಾಳು ಅವಳು. ನಾವೇನು ನಮ್ ತಾಕತ್ತೇನು ಅಂತ ತೋರ್ಸೋಣ. ನಡೀರಿ ಅವ್ರ ಮನೆಗೆ ಹೋಗೋಣ. ನಡೀರಿ. ಗೋವಿಂದರಾವ್ ಹೊರಗಡೆ ಬನ್ನಿ. ಒಳಗೇನ್ ಗೋವಿಂದರಾವ್ ಬನ್ರಿ ಹೊರಗೆ. ಇದೆಲ್ಲ ಸರಿಯಲ್ಲ. ಏನಾಯ್ತು ಹೇಳಿ? ನಿನ್ ಮಗ ಅವನ್ ಹೆಂಡತಿಗೆ ಕದ್ದು ಮುಚ್ಚಿ ಓದು ಬರಹ ಹೇಳ್ಕೊಟ್ಟಿದ್ದಾನೆ. ಅದಕ್ಕೆ ನಿನ್ ಸೊಸೆ ಇವತ್ತು ಶಾಲೆಗೆ ಹೋಗಿ ಪಾಠ ಹೇಳ್ಕೊಡ್ತಿದ್ದಾಳೆ. ಇದರಿಂದ ನಮ್ ಹೆಣ್ಮಕ್ಳು ದಾರಿ ತಪ್ಪಿ ನಮ್ ಧರ್ಮಕ್ಕೆ ಅಪಚಾರ ಆಗುತ್ತೆ. ಹೋಗವಳಿಗೆ ಬುದ್ಧಿ ಹೇಳಿ. ಏನಣ್ಣ? ಹೌದು. ಅವ್ರು ಹೇಳ್ತಿರೋದು ನಿಜನಾ? ನಿನ್ನೆ ಕೇಳ್ತಿರೋದು ಅವ್ರು ಹೇಳ್ತಿರೋದು ನಿಜನಾ? ಹೌದು. ಯಾಕೆ ನಿನ್ಗೆ ಗೊತ್ತಿಲ್ವಾ ಕೆಳವರ್ಗದ ಹೆಣ್ಮಕ್ಳು ವಿದ್ಯೆ ಕಲಿಯೋದು ಪಾಪ ಅಂತ? ವಿದ್ಯೆ ಎಲ್ಲರ ಹಕ್ಕು ಅಪ್ಪ. ಅಂಥದ್ರಲ್ಲಿ ನನ್ನ ಹೆಂಡತಿ ಎಲ್ರಿಗೂ ಪಾಠ ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ? ತಪ್ಪು,
ತುಂಬಾ ದೊಡ್ಡ ತಪ್ಪು. ನಾವು ಸಮಾಜದ ವಿರುದ್ಧ ಹೋಗಕ್ಕಾಗೋದಿಲ್ಲ. ಈಗಿಂದೀಗೆ ಹೊರಗೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ಇವತ್ತಿಂದ ನಿನ್ ಹೆಂಡತಿ ಮತ್ತೆ ನೀನು ಪಾಠ ಹೇಳ್ಕೊಳಕ್ ಹೋಗ್ಬಾರ್ದು. ಇಲ್ಲಪ್ಪ, ನಾನು ಹಾಗೆಲ್ಲ ಹೇಳಕ್ಕಾಗಲ್ಲ. ಸರಿ, ಈಗಿಂದೀಗೆ ನಡಿ ಇಲ್ಲಿಂದ, ನಡಿ ಇಲ್ಲಿಂದ. ಏನ್ ಮಾತಾಡ್ತಿದ್ದೀರಾ ನೀವು? ನೀನ್ ಬಾಯ್ ಮುಚ್ಚು. ನಾನ್ ಸರಿಯಾಗಿ ಹೇಳ್ತಿದ್ದೀನಿ, ಹೋಗಿಲ್ಲಿಂದ. ನಾವು ಮನೆ ಬಿಟ್ಟು ಬಂದಿದೀವಲ್ವಾ, ನಿಮ್ಗೇನು ಅನ್ನಿಸ್ತಿಲ್ವಾ? ನಾನು ಚೆನ್ನಾಗಿ ಬೆಳೆದು ದೊಡ್ಡ ಸಾಧನೆ ಮಾಡಬೇಕು ಅನ್ನೋದು ಅಪ್ಪನ ಆಸೆ ಆಗಿತ್ತು. ಆದರೆ ಹೂ ಮಾರೋದು ಬಿಟ್ಟು ನಾನು ಇಲ್ಲಿವರೆಗೂ ಯಾವ ದೊಡ್ಡ ಸಾಧನೆನೂ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡೋದ್ರ ಮೂಲಕ ಸ್ವಾತಂತ್ರ್ಯವಾಗಿ ಬದುಕೋದಕ್ಕೆ ನಾವು ನಾಂದಿ ಹಾಡಿದ್ದೀವಿ. ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲಿಗೆ ಹೋಗಿರ್ಲಿಲ್ವಲ್ಲ, ಆಗ ಯೋಚಿಸ್ತಿದ್ದೆ ಒಂದಿನ ಆಕಾಶದಲ್ಲಿರೋ ಎಲ್ಲ ನಕ್ಷತ್ರನೂ ಎಣಿಸ್ಬೇಕು ಅಂತ. ಈಗ ವಿದ್ಯೆ ಕಲ್ತ ಮೇಲೆ ಅರ್ಥ ಆಯ್ತು, ಒಂದು ಜನ್ಮದಲ್ಲಿ ಜ್ಞಾನದ ಒಂದು ಹಣಿನೂ ಸವಿಯಕ್ಕಾಗಲ್ಲ ಅಂತ, ಮತ್ತೆ ನಕ್ಷತ್ರನೂ ಎಣ್ಸಕ್ಕಾಗಲ್ಲ ಅಂತ. ಆದ್ರೆ ನೀನು ನಕ್ಷತ್ರ ಎಣಿಸೋದನ್ನ ಮಾತ್ರ ನಿಲ್ಲಿಸ್ಬೇಡ ಸಾವಿತ್ರಿ. ಕಾಲ ಕಳೀತಾ ಕಳೀತಾ ಅವರಿಬ್ರು ಹೆಣ್ಮಕ್ಳಿಗೆ ಬೇರೆ ಬೇರೆ ಸ್ಥಳದಲ್ಲಿ ಶಾಲೆ ಶುರು ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ, ಸಾವಿತ್ರಿಬಾಯಿ ಮನೆಯಿಂದ ಸ್ಕೂಲಿಗೆ ಓದಕ್ ಹೋದಾಗ್ಲೆಲ್ಲ ಜನ ಆಕೆ ಮೇಲೆ ಕೊಚ್ಚೆ ನೀರು ಹಾಕ್ತಿದ್ರು. ಇಂಥದಕ್ಕೆಲ್ಲ ಜಗ್ಲೆ ಎಲ್ಲ ಸಾವಿತ್ರಿಬಾಯಿ. ಸದಾ ಅವ್ರ ಜೊತೆಲಿ ಒಂದು ಚೀಲ ಇರ್ತಿತ್ತು, ಅದರಲ್ಲಿ ಅವರು ಸೀರೆ ಇಟ್ಕೊಳ್ತಿದ್ರು. ಹಾಗೇನೆ ಸ್ಕೂಲಿಗೆ ಹೋದ್ಮೇಲೆ ಆ ಸೀರೆ ಉಟ್ಕೊಳ್ತಿದ್ರು, ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಸಮಾಜದಲ್ಲಿರೋ ಕೊಳಕನ್ನ ದೂರ ಮಾಡಕ್ಕೆ ಅವರು ಜನರಿಗೆ ಜ್ಞಾನದ ಅರಿವು ಮೂಡಿಸ್ತಿದ್ರು. ಅಪ್ಪ, ಇವರಿಷ್ಟೆಲ್ಲ ಹೋರಾಟ ಮಾಡ್ಬೇಕಾಯ್ತಾ? ಹಾ, ಈ ಹೋರಾಟದ ಪ್ರತಿಫಲವಾಗಿ ಸುಮಾರು 1852ರಲ್ಲಿ ಬ್ರಿಟಿಷ್ ಸರ್ಕಾರ ಸ್ತ್ರೀ ಶಿಕ್ಷಣದಲ್ಲಿ ಮಾಡಿರೋ ಸಾಧನೆಗೆ ಅವರನ್ನ ಗೌರವಿಸ್ತು. ಅಪ್ಪ, ಅವ್ರಿಗೆ ಮಕ್ಳಿರ್ಲಿಲ್ವಾ? ಇದ್ರ ಬಗ್ಗೆ ಒಂದ್ಸಲ ನನ್ನ ಹತ್ರ ಜ್ಯೋತಿರಾವ್ ಒಂದ್ ಮಾತು ಹೇಳಿದ್ರು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಸದಾಶಿವ್ ಗೋವಿಂದ್. ಅವನ್ ಮನೇಲೊಬ್ಳು ಚಿಕ್ಕ ವಯಸ್ಸಿನ ವಿಧವೆ ಕೆಲಸ ಮಾಡ್ತಾಳೆ. ಯಾರನ್ನೋ ಪ್ರೀತಿಸಿ ಮೋಸ ಹೋಗಿ ಗರ್ಭಿಣಿಯಾದ್ಲು. ಅವಳು ಹೆಂಗೋ ಕದ್ದು ಮುಚ್ಚಿ 9 ತಿಂಗಳು ಕಳೆದೇ ಬಿಟ್ಲು. ಅವಳಿಗೆ ಮಗುನೂ ಹುಟ್ಬಿಡ್ತು. ಆದ್ರೆ ಜಗತ್ತಿಗೆ ಏನ್ ಹೇಳಕ್ಕಾಗತ್ತೆ? ವಿಧವೆ ಆಗಿದ್ರೂ ಮಗುಗೆ ಜನ್ಮ ನೀಡಿದೆ ಅಂತನಾ? ಪಾಪ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವಳ ಮಗುನ ಚಾಕುನಲ್ಲಿ ಸಾಯಿಸಿ ನಾಲೆನಲ್ಲಿ ಎಸ್ತೇ ಬಿಟ್ಲು. ಪೊಲೀಸ್ನವ್ರು ಆಕೆನ ಅರೆಸ್ಟ್ ಮಾಡಿ ನ್ಯಾಯಾಲಯದಲ್ಲಿ
ಅವಳೇ ತನ್ನ ಮಗುನ ಕೊಲೆ ಮಾಡಿದಳೆ ಅಂತ ಸಾಬೀತು ಮಾಡಿ ಅಂಡಮಾನ್ ನಿಕೋಬಾರ್ ಜೈಲಿಗೆ ಕಳಿಸಿದ್ರು. ಅದು ಕರಿ ನೀರಿನ ಶಿಕ್ಷೆ ಕೊಟ್ಟು. ದೇಶದಲ್ಲಿ ಇದೇ ಮೊದಲನೇ ಬಾರಿ ಮಹಿಳೆಯೊಬ್ಳಿಗೆ ಕರಿ ನೀರಿನ ಶಿಕ್ಷೆ ಕೊಟ್ಟು ಜೈಲಿಗೆ ಹಾಕಿದ್ದು. ಆಕೆನ ಜೈಲಿಗೆ ಹಾಕಿದ್ ನೋಡಿ ಸಾವಿತ್ರಿಬಾಯಿಗೆ ತುಂಬಾ ದುಃಖ ಆಯಿತು. ಈಕೆ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆಗಳೆದ್ವು. ಅವಳ ಮಗುನ ಯಾಕೆ ಸಾಯಿಸಿದ್ಲು ಅಂದ್ರೆ, ಒಂದು ವಿಧವೆ ಹೆಣ್ಣಾಗಿ ಈ ಸಮಾಜದಲ್ಲಿ ಮಗುನ ಬೆಳ್ಸಕ್ಕಾಗಲ್ಲ ಅಂತ ಅವಳಿಗೆ ಗೊತ್ತಿತ್ತು. ವಿಧವಾ ಪುನರ್ವಿವಾಹದ ಬಗ್ಗೆ ಕಣ್ಮುಚ್ಕೊಂಡು ಕೂತಿರೋ ಈ ಸಮಾಜ ಆ ಮಗುನ ಬದುಕಕ್ ಬಿಡ್ತಿತ್ತ? ಇಂಚಿಂಚಾಗಿ ಸಾಯಿಸ್ಬಿಡ್ತಿತ್ತು. ಆ ಮಗು ಜೀವನನೇ ನರಕ ಮಾಡ್ಬಿಡ್ತಿತ್ತು. ತಾಯಿ ಅಲ್ವಾ, ತನ್ ಮಗು ಜೀವನ ಪೂರ್ತಿ ನರಕ ಅನುಭವಿಸೋದು ಬೇಡ ಅನ್ಸಿರತ್ತೆ. ಪಾಪ ಅವಳು ಅಸಹಾಯಕ ಪರಿಸ್ಥಿತಿಲಿದ್ಲು ಅನ್ಸತ್ತೆ. ಇನ್ನೇನ್ ತಾನೇ ಮಾಡಕ್ಕಾಗತ್ತೆ ಅವಳು? ನನ್ಗನ್ಸತ್ತೆ ಅವಳಿಗೆ ಮಾತ್ರ ಅಲ್ಲ, ನಮ್ ಇಡೀ ಸಮಾಜಕ್ಕೆ ಕರೆ ನೀರಿನ ಶಿಕ್ಷೆ ಕೊಡ್ಬೇಕು ಅಂತ. ಸಮಾಜದಲ್ಲಿ ಹೆಣ್ಮಕ್ಳಿಗೆ ಬದುಕಕ್ಕೆ ಯಾವ ಅವಕಾಶನೂ ಕೊಟ್ಟಿಲ್ಲ. ಮತ್ತೀ ಸಮಾಜ ಯಾವಾಗ್ಲೂ ಹೆಣ್ಮಕ್ಳಿಗೆ ಶಿಕ್ಷೆ ಯಾಕೆ ಕೊಡುತ್ತೆ? ಮತ್ ಯಾವಾಗ್ಲೂ ಹೆಣ್ಮಕ್ಳೇ ಬಲಿ ಆಗ್ಬೇಕಾ? ಗಂಡ ಸತ್ಮೇಲೆ ಅವನ ಜೊತೆ ಹೆಂಡತಿನೂ ಸಾಯೋದಂತೆ. ಆಮೇಲೆ ಅವಳ ಕೂದಲೆಲ್ಲ ತೆಗೆದು ಇಡೀ ಜೀವನ ಪೂರ ಆ ಬಿಳಿ ಸೀರೆ ಉಡ್ಕೊಂಡು ಅವನ್ ನೆನ್ಪಲ್ಲೇ ಕಳಿ ಅಂತ ಬಿಟ್ಬಿಡತ್ತೆ. ಆದ್ರೆ ಗಂಡಿನ ಬಗ್ಗೆ ನಾವೀ ರೀತಿ ಕೇಳಲೇ ಇಲ್ಲ. ಹೆಂಡತಿ ಸತ್ಲು ಅಂತ ಗಂಡ ಸಾಯೋದು ಅಥವಾ ವಿಧವೆ ತರ ಜೀವನ ಮಾಡೋದು, ನಾವಿದನ್ನು ತಡಿಲೇಬೇಕು. ನಾವೇನಾದ್ರೂ ಮಾಡ್ಲೇಬೇಕು. ದಿಕ್ಕಿಲ್ದಿರೋ ತಾಯಿ ತನ್ನ ಮಗುನ ಕೊಲ್ಲೋ ಪರಿಸ್ಥಿತಿ ಆದ್ರೂ ತಪ್ಪತ್ತೆ. ಅಥವಾ ಯಾವ ಹೆಣ್ಣಿಗೂ ಕರಿ ನೀರಿನ ಶಿಕ್ಷೆ ಆಗ್ಬಾರ್ದು. ಏನ್ ಮಾಡೋಣ ಹೇಳು? ನೋಡ್ತಾ ನೋಡ್ತಾ ಸಾಕಷ್ಟು ವಿಧವೆ ಗರ್ಭಿಣಿಯರು ನಮ್ಮ ಹತ್ರ ಬರಕ್ ಶುರು ಮಾಡಿದ್ರು. ನಮ್ಮ ಆಶ್ರಯದಲ್ಲಿ ಮಗುಗ್ ಜನ್ಮ ಕೂಡ ಕೊಟ್ರು. ಕೆಲವೊಬ್ರು ಅವ್ರ ಜೊತೆ ಮಗುನ ಕರ್ಕೊಂಡು ಹೋದ್ರು. ಕೆಲವೊಬ್ರು ಆ ಮಗುನ ನಮ್ಮ ಹತ್ರನೇ ಬಿಟ್ಟು ಹೋಗ್ತಿದ್ರು. ಒಂದ್ಸಲ ಹಾಗೆ ಒಬ್ಬ ಬ್ರಾಹ್ಮಣ ವಿಧವೆಯೊಬ್ಬಳು ನಮ್ಮ ಹತ್ರ ಬಂದ್ಲು, ಕಾಶಿಬಾಯಿ. ಅವಳಿಗೆ ಅವಳ ಮಗು ಬೇಕಾಗಿರ್ಲಿಲ್ಲ. ಅದನ್ನ ನಾವೇ ದತ್ತು ತಗೊಂಡ್ವಿ. ಆದ್ರಿಂದ ನಮ್ಮ ಆಸೆನೂ ಈಡೇರ್ತು. ಪುಣೆಯಿಂದ ನಾನು ಮೌಗೆ ಬಂದೆ. ಅವ್ರ ಬಗ್ಗೆ, ಅವ್ರ ಕೆಲ್ಸಗಳ ಬಗ್ಗೆ ಕೇಳ್ತಿದ್ದೆ. ಕ್ರಮೇಣ ಗಂಡ ಹೆಂಡತಿ ಇಬ್ರು ಸಮಾಜದ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತಿದ್ರು. ಮಕ್ಕಳ ಶಿಕ್ಷಣದ ಜೊತೆಗೆ ಅನಾಥರ, ವಿಧವೆಯರ ಮತ್ತೆ ರೈತರ ಜೀವನನ ಸುಧಾರಿಸೋಕೆ ಕಷ್ಟಪಡ್ತಿದ್ರು. ಆ ಗಂಡ ಹೆಂಡತಿ ಇಬ್ರು ತಮ್ಮ ಜೀವನದ ಪ್ರತಿ ಕ್ಷಣನೂ ಸಮಾಜಕ್ಕೆ ಮುಡಿಪಾಗಿಟ್ಟಿದ್ರು. ಒಂದಿನ ಜ್ಯೋತಿರಾವ್ ಅವರ ದಾರಿ ತೋರಿಸ್ತಿದ್ದ ಗಟ್ಟಿ ಕೈಗಳಿಗೆ ಲಕ್ವ ಹೊಡೆದ್ಬಿಡ್ತು. ಆ ಮಾಡಿ ನಿಧಾನ. ಪರಮೇಶ್ವರ, ನನಗೆ ಯಾಕೋ ತುಂಬಾ ದಿನ ನಿನ್ ಜೊತೆ ಇರ್ತೀನಿ ಅಂತ ಅನ್ನಿಸ್ತಾ ಇಲ್ಲ ಸಾವಿತ್ರಿಬಾಯಿ. ಮಗ ಯಶವಂತ ಡಾಕ್ಟರ್ ಓದೋದಕ್ಕೆ ವಿದೇಶಕ್ಕೆ ಬೇರೆ ಹೋಗಿದ್ದಾನೆ.
ನಾನು ಹೋದ್ಮೇಲೂ ಕೂಡ ನೀನ್ ಕೆಲಸ ನಿಲ್ಲಿಸ್ಬೇಡ. ಜ್ಞಾನ ಹಂಚ್ತಾ ಇರು, ಹೋರಾಟ ಮಾಡ್ತಾನೆ ಇರು. ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಏನಾಗೋಗಿದೆ ನಿಮ್ಗೆ? ಎಲ್ಲ ಸರಿನೇ ಇದೆಯಲ್ಲ. ಇನ್ನಾವು ಮಾಡ್ಬೇಕಾಗಿರೋ ಕೆಲಸ ಸಾಕಷ್ಟಿದೆ. ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಇದೇ ಕೈನಲ್ಲಿ ನಾನು ಗೋಲಿ ಆಡ್ತಿದ್ದೆ, ಇದೇ ಕೈಯಲ್ಲಿ ನಿನ್ಗೆ ಹೊಡಿತಿದ್ದೆ ಕೂಡ. ಈಗೇನು ಮಾಡಕ್ಕಾಗಲ್ಲ ಈ ಕೈಯಿಂದ. ಇರಿ, ನಾನ್ ಬಂದೆ. ಆಡಿ, ಇನ್ನೊಂದ್ ಕೈನಲ್ಲಿ ಆಡಿ. ನನ್ ಕೈಯಲ್ಲಿ ಆಗಲ್ಲಮ್ಮ. ಯಾಕಾಗಲ್ಲ? ನೀವೇ ತಾನೇ ಹೇಳ್ತಿದ್ದಿದ್ದು ನಾವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತ ಅಲ್ವಾ? ಈಗ ತಗೊಳ್ಳಿ, ಆಡಿ, ಶುರು ಮಾಡಿ. ಹೇಳಿಲ್ವಾ ಆಗಲ್ಲ ಅಂತ? ಪ್ರಯತ್ನನಾದ್ರೂ ಮಾಡಿ. ತಗೊಳ್ಳಿ, ಈಗ ನಿಮ್ ಸರದಿ, ಆಡಿ. ನೋಡು, ಸೋಲ್ಸ್ಬಿಟ್ಟೆ ನಾನು. ನಾನು ಊಟ ತರ್ತೀನಿ. ಅಮ್ಮ, ಅಯ್ಯೋ, ನನಗೆ 2 ರೊಟ್ಟಿ ಸಾಕು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾಕೆ ತಿನ್ನಕ್ಕಾಗಲ್ಲ? ಔಷಧಿ ತಗೋಬೇಕಲ್ವಾ? ಅದಕ್ಕೇನ್ ಮಾಡಕ್ಕಾಗತ್ತೆ? ಹಸ್ವೆಷ್ಟಿದೆಯೋ ಅಷ್ಟೇ ತಿಂತೀನಿ. ಉಪ್ಪು ಸ್ವಲ್ಪ ತಂದಿರೋ ಹಾಗೆ. ಈಗ ದತ್ತುಪುತ್ರ ಬೆಂಕಿ ಇಡ್ತಾನ, ಇಲ್ಲ ಇವ್ರ ಸಂಬಂಧಿಕರನ್ನ ಕರಿಬೇಕಾ? ಕರೆದ್ರೆ ಒಳ್ಳೇದು. ನಮ್ಮಿಬ್ರನ್ನು ಬಿಟ್ರೆ ಇನ್ಯಾರೂ ಇಲ್ಲ ಇವರಿಗೆ. ನೀವಿಲ್ದೆ ನಾನು ಹೇಗ್ ಜೀವನ ಸಾಗಿಸ್ತೀನಿ ಅಂತ ಊಹಿಸ್ಕೊಳ್ಳಕ್ಕೂ ಆಗ್ತಿಲ್ಲ. ಆದ್ರೆ ಖಂಡಿತ ಸಾಧಿಸ್ತೀನಿ, ಈಸ್ತೀನಿ, ಇದ್ದು ಜಯಿಸ್ತೀನಿ.
ನಾನು ನಿಮ್ಮ ಪತ್ನಿ ರೀ. ನಾನ್ ನಿಲ್ಲೋದಿಲ್ಲ. ನನಗ್ ಓದಕ್ಕೆಲ್ಲ ಬರಲ್ಲ. ನಿಂಗೂ ಓದಕ್ಕಿಷ್ಟನಾ? ಹಾ, ಅಯ್ಯೋ, ಇಷ್ಟೊತ್ತಲ್ಲದೇನ್ ಮಾಡ್ತಿದ್ದೀರಾ? ಏನಾಯ್ತು? ಸ್ವಲ್ಪ ನಿನ್ ಕೈ ಮುಂದೆ ಮಾಡು. ಇಷ್ಟೊತ್ತಲ್ಲಿ ಏನ್ ನಿಮ್ ಚೇಷ್ಟೆ? ಹಾ, ಒಂಥರ ಚೇಷ್ಟೇನೆ. ಅದ್ ಬಿಡು, ಮೊದಲು ನಿನ್ ಕೈ ಮುಂದೆ ಮಾಡು. ನೋಡು, ಜ್ಞಾಪಕ ಇದೆಯಾ ನಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ? ನಾನ್ ನಿನ್ನ ಮದುವೆ ಆದಾಗ್ಲಿಂದಾನು ನೀ ನನ್ನ ನೋಡ್ಕೋತಾನೆ ಇದೀಯಾ. ಇದ್ರ ಅವಶ್ಯಕತೆ ಆದ್ರೂ ಏನಿತ್ತು? ನಾನ್ ಯಾವತ್ತೂ ಇದೆಲ್ಲ ಬೇಕು ಅಂತ ಕೇಳಲೇ ಇಲ್ಲ. ನೀನ್ ಕೇಳಿರ್ಲಿಲ್ಲ, ಆದ್ರೆ ನನಗೂ ಆಸೆ ಇರುತ್ತೆ ಅಲ್ವಾ, ನನ್ನ ಅರ್ಧಾಂಗಿ ಯಾವಾಗ್ಲೂ ಸುಂದರವಾಗಿ ಕಾಣ್ಬೇಕು ಅಂತ. ಸುಮ್ಮನಿರಿ ನೀವು. ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ಅಂತ ಇದನ್ನ ತಂದಿದ್ದೀನಿ. ನನ್ನ ಜೀವನದಲ್ಲಿ ನಿನಗಿಂತ ಮುಖ್ಯವಾದವರು ಯಾರು ಇಲ್ಲ ಅನ್ನೋದನ್ನ ನಿನಗ್ ತಿಳಿಸೋದಕ್ಕೆ ಈ ಉಡುಗೊರೆನ ಮನ್ಸಾರೆ ತಂದಿದ್ದೀನಿ. ನೀನೇ ನನ್ನ ಶಕ್ತಿ. ನೀವ್ ಹೇಳ್ತಿದ್ರಿ ಅಲ್ವಾ, ನಾನೇ ನಿಮ್ಗೆ ತುಂಬಾ ಮುಖ್ಯ ಅಂತ. ಈಗ ನಡುದಾರಿಲಿ ಬಿಟ್ಟು ಹೋಗೋದ್ ನ್ಯಾಯದ? ಹೇಳಿ ನೀವೇ. ನಾವಿಬ್ರು ಸೇರಿ ಒಂದು ಹೋರಾಟ ಶುರು ಮಾಡಿದ್ವಿ. ಆದ್ರೆ ಈಗ ನೀವಿಲ್ದೆ ನನ್ಗೇನು ತೋಚ್ತಾನೆ ಇಲ್ಲ. ಯಾಕೆ ಹೀಗ್ ಬಿಟ್ಟು ಹೋದ್ರೆ? ಅಳ್ಬೇಡಿ ಅಮ್ಮ, ಅಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ನಮ್ಮನ್ನು ನೋಡ್ತಿರ್ತಾರೆ. ಅಳ್ಬೇಡಿ ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರಮ್ಮ. ನೀವು ಯಾವತ್ತೂ ಧೈರ್ಯ ಮಾತ್ರ ಕಳ್ಕೊಬೇಡಿ. ನೀವು ಒಂಟಿ ಅಲ್ಲ, ನಿಮ್ಮ ಮಗ ಯಾವಾಗಲೂ ನಿಮ್ಮ ಜೊತೆಲೇ ಇರ್ತಾನೆ. ನನ್ಗೆ ಗೊತ್ತಮ್ಮ, ನಾನು ನಿಮ್ಮಿಬ್ಬರಿಗೂ ದತ್ತು ಪುತ್ರ ಅಂತ. ಆದರೆ ನನ್ನಲ್ಲಿರೋ ಸಂಸ್ಕಾರ ನಿಮ್ಮದು ಮತ್ತೆ ಅಪ್ಪಂದೇ ಅಲ್ವಾ? ನಿಮ್ಮ ಜೀವನದ ಎಲ್ಲ ಹೋರಾಟದಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ. ಅಪ್ಪನ ಸ್ಥಾನ ನಾನು ತುಂಬಕ್ಕಾಗದೇ ಇದ್ರು, ನಾನು ಅವ್ರ ಥರ ಆಗಕ್ಕಾಗದೇ ಇದ್ರು, ನಾನು ಅವ್ರು ನಡೆದಿದ್ದ ದಾರಿಲಿ ಅಂಬೆಗಾಲಿಡಕ್ಕಾದ್ರೂ ಪ್ರಯತ್ನ ಪಡ್ತೀನಿ. ನಾವು ಮಾಡೋ ಕೆಲಸದಿಂದ ಯಾರೇ ಖುಷಿ ಪಟ್ಟರು ಕೂಡ ಆ ಖುಷಿನಲ್ಲಿ ಅಪ್ಪ ಇರ್ತಾರಮ್ಮ. ನಾವು ಖುಷಿಯಾಗಿದ್ದು ಅಪ್ಪ ತೋರಿಸಿದ ದಾರಿಯಲ್ಲಿ ನಡೆಯೋಣ, ಆಗ ಅಪ್ಪನ ಕನಸುಗಳು ಪೂರ್ತಿಯಾಗುತ್ತೆ. ನೀವು ಅಪ್ಪ ನಮಗೆಲ್ಲ ಮಾದರಿ ಆಗಿದ್ದೀರಾ. ನಿಮ್ಮನ್ನು ನೋಡಿ ಎಷ್ಟೋ ಜನ ಅವ್ರ ಜೀವನದಲ್ಲಿ ಧೈರ್ಯ ತಗೋತಾರೆ, ಜೊತೆಗೆ ಜೀವನದಲ್ಲಿ ಹೆಂಗಿರ್ಬೇಕು ಅಂತ ಕಲಿತಾರೆ. ಅಮ್ಮ, ನಂಗೂ ನಕ್ಷತ್ರ ಎಣಿಸೋದನ್ನ, ಆನೆಕಲ್ಲಾಡೋದನ್ನ ಹೇಳ್ಕೊಡಿ. ನಾನು ನಿಮ್ಮ ಜೊತೆ ಆನೆಕಲ್ಲಾಟ ಆಡ್ತೀನಿ. ಒಂದಿನ ನಾವಿಬ್ರು ಸೇರ್ಕೊಂಡು ಆಕಾಶದಲ್ಲಿರೋ ಎಲ್ಲ ನಕ್ಷತ್ರನೂ ಎಣಿಸ್ಬಿಡೋಣ. ಸಾವಿತ್ರಿಬಾಯಿ ಇಲ್ಲಿವರೆಗೂ ನಿಂತಿಲ್ಲ. ಇವತ್ತಿಗೂ
ಹೋರಾಟ ಮುಂದುವರಿಸ್ತಾನೆ ಇದ್ದಾರೆ. ಅವರ ಮಗನ ಓದಿಸಿ ದೊಡ್ಡ ಡಾಕ್ಟರ್ ಮಾಡಿದ್ದಾರೆ. ಮಗನ್ ಜೊತೆಗೆ ಸೇರ್ಕೊಂಡು ಸಮಾಜಕ್ಕೋಸ್ಕರ ದುಡಿತಾ ಇದ್ದಾರೆ. ಈಗ ಹೇಳು ಬಾಲ, ಹೆಣ್ಮಕ್ಳು ಏನ್ ಮಾಡಕ್ಕಾಗಲ್ಲ? ಕ್ಷಮಿಸಿ ಅಪ್ಪ, ಹೆಣ್ಮಕ್ಳು ಏನ್ ಬೇಕಾದ್ರೂ ಸಾಧಿಸ್ಬೋದು. ಯಾರು ಹೆಣ್ಮಕ್ಳ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ಕೊಳ್ತಾರೋ ಅದು ಸುಳ್ಳು ಅಪ್ಪ. ಹಂಗೇಳವರೆಲ್ಲ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಅದಕ್ಕೆ ಹೇಳಿದ್ದು ನಮ್ಮ ಮನೆ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡಬಹುದು ಅಂತ. ಯಾರು ಏನಾಗ್ತಾರೆ ಅನ್ನೋದು ಅವ್ರು ಮಾಡೋ ಕೆಲ್ಸದ ಮೇಲೆ ನಿಂತಿರುತ್ತೆ. ಆದ್ರೆ ಪ್ರತಿ ಹೆಣ್ಮಕ್ಳಲ್ಲೂ ಸಾವಿತ್ರಿಬಾಯಿ ಅಷ್ಟು ಶಕ್ತಿ ಇರುತ್ತೆ.